ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಿ. ಸೊ ನಾನಿವತ್ತು ಅಡುಗೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಬಂದು ಕೊಟ್ಟು ಫ್ರೆಶ್ ಅಪ್ ಆದೆ. ಇವತ್ತು ನನ್ನ ಬಾಡಿ ಕಂಡೀಷನ್ ನೋಡೋದಕ್ಕೆ ಈ ತರ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ನಾನು ಡಯಟ್‌ನಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ತಿನ್ನೋ ಹಾಗಿಲ್ಲ. ಹಾಗಾಗಿ ಒಂದು ರಾಗಿ ಮುದ್ದೆ ಜೊತೆಗೆ 300 ಗ್ರಾಮ್ಸ್ ಚಿಕನ್ ಬ್ರೆಸ್ಟು, ಅದ್ರ ಜೊತೆಗೆ ಸ್ವಲ್ಪ ವೆಜ್ಜೀಸ್‌ನ ತಿಂದು ಇವತ್ತಿನ ನನ್ನ ಫಸ್ಟ್ ಮೀಲ್‌ನ ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನಮ್ಮ ಹಳೆ ಮನೆ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ಹೊರಟೆ. ಸೊ ಇದು ನಮ್ಮ ಕುರಿ ಶೆಡ್ಡು. ನಾವು ಫ್ರೆಂಡ್ಸ್ ಎಲ್ಲ ಇಲ್ಲೇ ಸೇರೋದು. ನೋಡಿ ಮಾರಿ ಹಬ್ಬಕ್ಕೆ ಕುರಿಗಳು ಹೇಗೆ ಈ ಸಲ ರೆಡಿ ಆಗ್ತಾ ಇದಾವೆ ಅಂತ. ಇದರಲ್ಲಿ ಎಲ್ಲಾ ಕುರಿಗಳನ್ನು ಹಬ್ಬಕ್ಕೆ ಅಂತ ತಂದಿರೋದಲ್ಲ. ಕೆಲವೊಂದು ಕುರಿಗಳನ್ನ ಮಾತ್ರ ಕಣದಲ್ಲಿ ಆಡ್ಸೋಕೆ ಅಂತ ತಂದಿರೋದು. ಸೊ ಇದೇ ಜಾಗದಲ್ಲಿ ಅವುಗಳಿಗೆ ಒಳ್ಳೆ ಪ್ರೋಟೀನ್ ಫುಡ್ ಹಾಕಿ ಟೂರ್ನಮೆಂಟ್‌ಗೆ ರೆಡಿ ಮಾಡೋದು. ಯಾಕೆ ಗುರು ಗಡ್ಡ ಎಲ್ಲ ಇರ್ಕೊಂಡ್ಬಿಟ್ಟಿದೆ? ಕ್ಲೀನ್ ಶೇವ್ಡ್ ಆಗಿರೋದು ಅದು. ರೀಸೆಂಟ್ಲಿ ಸುಳಿ ಮಗ ಏನೋ ಬೈತಾವ್ ನೀನು ಅಂತಾರೆ. ಅದಿರೋ ಮನೆ ಏಯ್ ಯಾಕೆಂದ್ರೆ ನನ್ನ ಗರ್ಲ್ ಫ್ರೆಂಡ್ ನ ಆಕ್ಚುಲಿ ಅವ್ರು ಮದುವೆ ಮಾಡ್ಕೊಂಡ್ಬಿಟ್ಟು ಆ ಸೆಕ್ಸಿ ಬೇಬೆ ಲೈಫಲ್ಲಿ ಏನೇ ಮಾಡಿ ನಿಮಗೆ ಯಾವ್ದ್ರಲ್ಲಿ ಜಾಸ್ತಿ ಖುಷಿ ಸಿಗುತ್ತೋ ಅದೇ ಕೆಲಸನ ಮಾಡಿ. ಬಿಕಾಸ್ ಅದರಿಂದ ನಿಮ್ಮ ಲೈಫ್ ಬೇಗ ಬದಲಾಗೋ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಪ್ಯಾಷನ್ನ ಫಾಲೋ ಮಾಡೋದು ತುಂಬಾನೇ ಕಷ್ಟ ಆದ್ರೂ ಪರವಾಗಿಲ್ಲ. ನಿಮ್ಮ ವರ್ಕ್ ಜೊತೆಗೆ ನಿಮ್ಮ ಪ್ಯಾಷನ್ ಕೂಡ ಸೈಡಲ್ಲಿ ಫಾಲೋ ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ಅದು ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.